ತುಂಬ ಓದಬೇಕಂತ ಕುತ್ಕೊಂಡಿರ್ತಾರೆ. ಮೈಂಡ್ ಡಿಸ್ಟ್ರಕ್ಷನ್ ಇರೋದ್ರಿಂದ ಅವರು ಎಂಡ್ ಆಫ್ ದ ಡೇ ನಿದ್ದೆ ಬರುತ್ತೆ, ಅವರ ಮೈಂಡ್ ಕಾನ್ಸಂಟ್ರೇಷನ್ ಇರೋದಿಲ್ಲ. ಈ 3 ಪೆನ್ಸ್ ಟೆಕ್ನಿಕ್ಸ್ ಅನ್ನೋದೇನಿದೆ ಓಕೆ ತುಂಬ ಬ್ಯೂಟಿಫುಲ್ ಆಗಿ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಓಕೆ ಮೊದಲನೇದಾಗಿ ಈಗ ಏನು ಆಲ್ರೆಡಿ ಓದಿದೀವ ನಾವು ಅದನ್ನು ಗ್ರೀನ್ ಕಲರ್ ಪೆನ್ನಲ್ಲಿ ಟಿಕ್ ಮಾಡ್ಕೋಬೇಕು ನಾವು, ಯಾಕಂದರೆ ಆಲ್ರೆಡಿ ಅದು ಬರ್ತದೆ ಅವ್ರಿಗೆ. ಎರಡನೇದು ಬ್ಲ್ಯಾಕ್ ಕಲರ್ ಪೆನ್ನಲ್ಲಿ ಏನು ನಾವು ಟಿಕ್ ಮಾರ್ಕ್ ಮಾಡಿದ್ದೀವೋ ಅದನ್ನು ಯಾವಾಗಾದರೆ ಅವರು ಏನಾದರೂ ಲಂಚ್ ಮಾಡೋಕ್ಕೆ ಹೋಗ್ತಾರೆ ಅಥವಾ ಟೀ ಟೈಮಲ್ಲಿ ಆಗಿರ್ಬೋದು ಅಥವಾ ಬೇರೆ ಬ್ರೇಕ್ ಟೈಮಲ್ಲಿ ಆಗಿರ್ಬೋದು, ಅಲ್ಲಿಂದ ಒಂದು ಟಾಪಿಕನ್ನು ತೆಗೆದುಕೊಂಡು ಅದು ಏನು ಬ್ಲ್ಯಾಕ್ ಕಲರಲ್ಲಿ ಟಿಕ್ ಮಾಡಿರ್ತೀವಲ್ಲ ಓಕೆ ಆ ಟಾಪಿಕ್ನ ತೆಗೆದುಕೊಂಡು ಅದರ ಬಗ್ಗೆ ಮೈಂಡ್ ಮೂವಿ ಮಾಡ್ಕೋಬೇಕು. ಮೈಂಡ್ ಮೂವಿ ಟೆಕ್ನಿಕ್ ಅಂತಂದರೆ ನಮ್ಮ ಕ್ಲಾಸಸ್ ಯಾರು ಅಟೆಂಡ್ ಮಾಡಿರ್ತಾರೋ ಓಕೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರ್ತದೆ, ಅವ್ರು ಈಸಿಯಾಗಿ ಮಾಡ್ಕೊತಾರೆ. ಅಟೆಂಡ್ ಮಾಡದೇ ಇರೋರಿಗೆ ಇನ್ನೊಂದು ಟೆಕ್ನಿಕನ್ನು ಹೇಳ್ಕೊಡ್ತೀನಿ ನಾನು. ಆಲ್ರೆಡಿ ಪ್ರೋಗ್ರಾಮ್ ಆಗಿರ್ತದೆ ಡ್ಯೂ ಟು ವೇರಿಯಸ್ ಆಫ್ ರೀಸನ್ಸ್. ಅದು ನಾವು ಇರೋವಂಥ ವಾತಾವರಣ, ನಮ್ಮ ಸುತ್ತಮುತ್ತಿನ ಪರಿಸರಗಳನ್ನು ಅನುಗುಣವಾಗಿ ಅದು ಆಲ್ರೆಡಿ ಪ್ರೋಗ್ರಾಮ್ ಆಗಿರುತ್ತದೆ. ಅದನ್ನು ರೀಪ್ರೋಗ್ರಾಮ್ ಮಾಡಬೇಕು. ಮತ್ತೆ ಈಗ ಖಾಲಿ ಇದೆ ಹಂಗಾದರೆ ಎಲ್ಲರೂ ಸುಮ್ಮನೆ ಹಣೆ ಬರ ಇಷ್ಟೇ ಅನ್ನೋದಕ್ಕೆ ಇದು ಭಾಳ ಒಳ್ಳೆಯ ಉತ್ತರ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ, ಯಾಕಂದ್ರೆ ಅದು ಟೆಕ್ನಿಕ್ಸ್ ಗೊತ್ತಿಲ್ವಲ್ಲ. ಯಾವ ಟೆಕ್ನಿಕ್ಸ್ ಗೊತ್ತಾದರೆ ನಾವು ಈಸಿಯಾಗಿ ಯಾವ ರೀತಿ ರೀಪ್ರೋಗ್ರಾಮೇಬಲ್ ಮಾಡ್ಬೋದು ಅನ್ನೋದು ನಮಗೆ ಅರ್ಥ ಆಗ್ತದೆ. ಆ ಟೆಕ್ನಿಕ್ಸ್ ಗೊತ್ತಿಲ್ಲ ಅಂದರೆ ಆಗೋದಿಲ್ಲ. ಎಷ್ಟೋ ಜನ ಸ್ಟೂಡೆಂಟ್ಸ್ ಇದು ತುಂಬ ಸಹಾಯ ಆಗುತ್ತೆ. ಖಂಡಿತ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ಟೂಡೆಂಟ್ಸ್ಗೋಸ್ಕರ ಎಸ್ಪೆಷಲಿ ನಾವು ಆ ಪ್ರಯತ್ನಗಳನ್ನು ಮಾಡ್ತಾ ಒಂದಷ್ಟು ಓದೋ ಮಕ್ಕಳಿಗೆ ಸಹಾಯ ಆಗುತ್ತೆ, ಪ್ರಯೋಜನ ಆಗಲಿ. ಖಂಡಿತ ಅವ್ರಿಗೆ ಒಂದಷ್ಟು ಪ್ರಯೋಜನ ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಇರೋದಂಥದ್ದು ಇನ್ನೇನು ಇಲ್ಲ. ಥರ್ಡ್ ಒನ್, ಹಾರ್ಡ್ ಟಾಸ್ಕ್ ಫಸ್ಟ್ ಅಂತಂದರೆ ಓಕೆ ನಾವೇನು ಮಾಡ್ತೀವಿ ಅಂತಂದರೆ ಓದಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಎನರ್ಜಿ ಲೆವೆಲ್ಸ್ ಚೆನ್ನಾಗಿರ್ತದೆ ತುಂಬ. ಓಕೆ ಆಮೇಲೆ ಸ್ಟೆಪ್ ಬೈ ಅದೇನಾಗ್ತಾ ಡ್ರಾಪ್ ಆಗ್ತಾ ಬರ್ತದೆ ಎನರ್ಜಿ ಲೆವೆಲ್ಸ್. ಗುರುಜಿ, ಈಗ 4ನೇ ಟಿಪ್ಸ್ ಬಗ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಈಗ 4th ಟಿಪ್ಸ್ ಏನು ಅಂತಂದರೆ ಓಕೆ ಡಿಸ್ಟರ್ಬ್ ಲಿಸ್ಟ್. ಈ ಡಿಸ್ಟರ್ಬ್ ಲಿಸ್ಟ್ ಅಂತಂದರೆ ಏನು ಅಂದರೆ ಯಾವಾಗಾದರೆ ಓದೋಕೆ ಕುತ್ಕೊಂತಾರೆ ಸ್ಟೂಡೆಂಟ್ಸು, ಆಗ ಅವ್ರಿಗೆ ಇಲ್ಲಿರೋದೆಲ್ಲ ನೆನಬರಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಅದೇನೋ ಹೇಳಿದ್ರು ಅದನ್ನ ಮರ್ತೋಗ್ಬಿಟ್ಟೆ, ಮತ್ತೆ ಎದ್ದೋಗ್ತಾರೆ. 5ನೇ ಟಿಪ್ಸ್ ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಈ 5th ಒನ್ ತುಂಬ ಇಂಪಾರ್ಟೆಂಟ್. ಓಕೆ ಇದು ತುಂಬ ಬ್ಯೂಟಿಫುಲ್ ಟೆಕ್ನಿಕ್. ಇದು ಸಬ್ಕಾನ್ಷಿಯಸ್ ಮೈಂಡ್ ರಿಲೇಟೆಡ್. ಇದು ನನ್ನ ಫೇವ್ರೆಟ್ ಟೆಕ್ನಿಕ್. ಇದು ತುಂಬ ಜನ ಕೇಳುತ್ತಿದ್ದಾರೆ, ಸ್ಟೂಡೆಂಟ್ಸ್ ಸ್ಟಡಿ ಬಗ್ಗೆ ಅದ್ರ ಸ್ಟಡಿ ಬಗ್ಗೆ ಟಿಪ್ಸ್ ಕೇಳ್ತಾ ಇದ್ದಾರೆ. ಮೆಮೊರಿ ಪವರು, ಕಾನ್ಸಂಟ್ರೇಷನ್ ಇರೋದಿಲ್ಲ, ಸೊ ಅದ್ರ ಬಗ್ಗೆ ಇಂಪ್ರೂವ್ಮೆಂಟ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ತುಂಬ ಜನದ ಕ್ವಶನ್ ಬಂದಿತ್ತು. ಈ ದಿನ ನಾವು ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಬೇಕಂತ ಕೇಳ್ಕೊತಾ ಇದ್ವಿ. ಖಂಡಿತ. ಏನಕ್ಕಂದರೆ ಕೆಲವು ಸ್ಟೂಡೆಂಟ್ಸು ತುಂಬ ಓದಬೇಕಂತ ಕುತ್ಕೊಂಡಿರ್ತಾರೆ. ಮೈಂಡ್ ಡಿಸ್ಟ್ರಕ್ಷನ್ ಇರೋದ್ರಿಂದ ಅವರು ಎಂಡ್ ಆಫ್ ದ ಡೇ ನಿದ್ದೆ ಬರುತ್ತೆ, ಅವರ ಮೈಂಡ್ ಕಾನ್ಸಂಟ್ರೇಷನ್ ಇರೋದಿಲ್ಲ. ತುಂಬ ಜನಕ್ಕೆ ಒಂದು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಸ್ಟಡೀಸ್ ಮೇಲೆ. ಇದೇನು ಎಕ್ಸಾಮ್ ಟೈಮ್ ಅನ್ನೋದು ಇದೆಯೋ ಅದು ಎಲ್ಲರಿಗೂ ತುಂಬ ಗೊಂದಲವನ್ನು ಓಕೆ ಉಂಟು ಮಾಡುವಂತಹ ಒಂದು ಸಿಚುವೇಶನ್ಸ್. ಹಾಗಾಗಿ ಪ್ಯಾರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಇಬ್ಬರೂ ಕೂಡ ಅಲ್ಲಿ ಗೊಂದಲಕ್ಕೆ ಗುರಿ ಆಗ್ತಾರೆ. ಯಾಕೆ ಅಂತಂದರೆ ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ. ಓಕೆ ಮತ್ತು ತುಂಬ ನಮ್ಮ ಮೈಂಡ್ಗೆ ಅದರದೇ ಆಗಿರೋಂಥ ಒಂದು ಲಿಮಿಟೇಷನ್ ಇರುತ್ತೆ. ಓಕೆ ಆ ಲಿಮಿಟೇಷನ್ ಯಾವಾಗ ಕ್ರಾಸ್ ಆಗುತ್ತೋ ಆವಾಗ ಅದು ರಿಜೆಕ್ಷನ್ ತೊಗೊಳುತ್ತೆ. ಓಕೆ ಒಂದೇ ಸರಿ ತುಂಬ ಪ್ರೆಷರ್ ಹಾಕಿದಾಗ ಏನಾಗುತ್ತೆ, ಆ ಮೈಂಡ್ ರಿಜೆಕ್ಷನ್ ತೊಗೊಳುತ್ತೆ. ಹಾಗಾಗಿ ಒಂದು ಸರಿಯಾಗಿರುವಂಥ ಒಂದು ಪ್ಲಾನಿಂಗ್ ಅನ್ನೋದು ಇರೋದಿಲ್ಲ. ಓಕೆ ಗುರುಜಿ. ಆ ಪ್ಲಾನಿಂಗ್ ಇಲ್ಲದೆ ಇರೋ ಕಾರಣದಿಂದ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಮತ್ತು ಡ್ಯೂ ಟು ವೇರಿಯಸ್ ಆಫ್ ರೀಸನ್ಸ್ ಡಿಸ್ಟ್ರಾಕ್ಟ್ ಆಗ್ತಾರೆ ಸ್ಟೂಡೆಂಟ್ಸ್ ಎಸ್ಪೆಷಲಿ. ಓಕೆ ಸೊ ಮತ್ತೆ ಏನಾಗುತ್ತೆ ಇಲ್ಲಿ ಅಂದರೆ ಪ್ಯಾರೆಂಟ್ಸ್ ಕೂಡ ಇವರು ಎಷ್ಟು ಓದಿದ್ದಾರೆ,
ಇನ್ನ ಎಷ್ಟು ಓದಬೇಕು ಅನ್ನೋ ಒಂದು 100% ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರ ಏನು ಅವ್ರಿಗೆ ಸ್ಟಡಿ ಟಿಪ್ಸ್ ಅನ್ನೋದು ಇದೆಯೋ ಅದು ತುಂಬಾ ಹೆಲ್ಪ್ ಆಗುತ್ತೆ. ಇದು ತುಂಬಾ ಅದ್ಭುತವಾದಂಥದ್ದು. ಓಕೆ. ಇದು ತುಂಬಾ ಸೈಂಟಿಫಿಕ್ ಆಗಿರುತ್ತೆ ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ಗೆ ರಿಲೇಟೆಡ್ ಆಗಿರುತ್ತೆ. ಓಕೆ. ಹಾಗಾಗಿ ಇಷ್ಟೊಂದು ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ. ಓಕೆ. ಇಲ್ಲಿ ಆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಯೂಸ್ ಮಾಡ್ಕೊಂತ ಸ್ಟೂಡೆಂಟ್ಸ್ ಯಾವ ರೀತಿ ಅವರು ಸ್ಟಡೀಸ್ ಅನ್ನ ಅವರು ಒಂದು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೋದು ಅನ್ನೋ ಒಂದು ವಿಶೇಷವಾಗಿರುವಂತಹ ಇವತ್ತು ಮಾಹಿತಿ ಇರುತ್ತೆ ಅವ್ರಿಗೆ. ಮೊದಲನೇದಾಗಿ ಏನು ಅಂತಂದ್ರೆ 3 ಪೆನ್ಸ್ ಟೆಕ್ನಿಕ್ ಅಂತ. ಈ 3 ಪೆನ್ಸ್ ಟೆಕ್ನಿಕ್ ಏನಿದೆಯೋ ಇದು ತುಂಬಾ ಬ್ಯೂಟಿಫುಲ್ ಟೆಕ್ನಿಕ್. ಇದು ಸ್ಪೆಷಲಿ ಸ್ಟೂಡೆಂಟ್ಸ್ಗೆ. ಈಗ ಈ 3 ಪೆನ್ಸ್ ಟೆಕ್ನಿಕ್ಸ್ ಏನು ಅಂತಂದ್ರೆ ನಾವು ಮೊದಲನೇದಾಗಿ ಒಂದು 3 ಕಲರ್ ಪೆನ್ಸ್ ಅನ್ನ ಇಟ್ಕೋಬೇಕು. ಓಕೆ ಗುರುಜಿ. ಆ 3 ಕಲರ್ ಪೆನ್ಸ್ ಯಾವ ತರ ಇರಬೇಕು ಅಂತಂದ್ರೆ ಒಂದು ಮೊದಲನೇದಾಗಿ ಗ್ರೀನ್ ಕಲರ್ ಇರಬೇಕು. ಓಕೆ. ಎರಡನೇದು ಬ್ಲ್ಯಾಕ್ ಕಲರ್ ಇರಬೇಕು. ಮೂರನೇದು ರೆಡ್ ಕಲರ್ ಇರಬೇಕು. ಈ 3 ಕಲರ್ನ ನಾವು ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ನಾವು ಎಷ್ಟು ಓದಿದ್ದೀವಿ, ಆಲ್ರೆಡಿ ಈಗ ಎಷ್ಟು ಓದಿದ್ದೀವಿ, ಓಕೆ ಗುರುಜಿ, ಇನ್ನ ನಾವು ಏನು ಓದ್ಬೇಕಾಗಿದೆ, ಈಗೇನು ಓದ್ತಾ ಇದ್ದೀವಿ ಅನ್ನೋ 100% ಕ್ಲಾರಿಟಿ ಅನ್ನೋದು ಸ್ಟೂಡೆಂಟ್ಸ್ಗೆ ಎಷ್ಟೋ ಜನಕ್ಕೆ ಇರೋದಿಲ್ಲ. ಓಕೆ. ಓದಿದ್ದನ್ನೇ ಮತ್ತೆ ಮತ್ತೆ ಓದ್ತಾ ಇರ್ತಾರೆ. ಮತ್ತೆ ಬೇರೆದು ಓದ್ಬೇಕಾದ್ರೆ ಅವ್ರಿಗೆ ಆ ಟೈಮ್ ಅನ್ನೋದು ಸಿಗೋದಿಲ್ಲ. ಓಕೆ. ಯಾಕಂದ್ರೆ ಇದು ಅವ್ರಿಗೆ ಏನಾಗ್ತಿರತ್ತೆ, ಈಗ ಓದಿರ್ತಾರೆ ಮತ್ತೆ ನಾಳೆ ಮರ್ತೋಗ್ತಾರೆ, ಮತ್ತೆ ಅದನ್ನೇ ನಾಳೆ ಓದ್ತಾರೆ ಅಥವಾ ಬೇರೆದು ಇನ್ನು ಓದ್ತಾರೆ. ಇವಾಗ ಇದು ಇರೋದಿಲ್ಲ, ಆಮೇಲೆ ನೆಕ್ಸ್ಟ್ ಏನು ಓದ್ಬೇಕೋ ಅದು ತಲೆಯಲ್ಲಿ ಇರೋದಿಲ್ಲ. ಹಾಗಾಗಿ ಈ 3 ಪೆನ್ಸ್ ಟೆಕ್ನಿಕ್ಸ್ ಅನ್ನೋದು ಏನಿದೆ ತುಂಬಾ ಬ್ಯೂಟಿಫುಲ್ ಆಗಿ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಮೊದಲನೇದಾಗಿ ಈಗ ಏನ್ ಆಲ್ರೆಡಿ ಓದಿದೀವ ನಾವು ಅದನ್ನ ಗ್ರೀನ್ ಕಲರ್ ಪೆನ್ ಅಲ್ಲಿ ಟಿಕ್ ಮಾಡ್ಕೋಬೇಕು. ನಾವು ಓದಿರೋದನ್ನ ಟಾಪಿಕ್ ವೈಸ್ ಆಗಿರ್ಬೋದು ಅಥವಾ ಕ್ವಶನ್ ಅಂಡ್ ಆನ್ಸರ್ ವೈಸ್ ಆಗಿರ್ಬೋದು, ಏನೇ ನೀವು ಪ್ರಿಪರೇಷನ್ ಆಗಿದ್ದೀರಾ ಅದನ್ನ ಟಿಕ್ ಮಾಡ್ಕೊಳ್ಳಿ. ಆಲ್ರೆಡಿ ಓದಿರೋದನ್ನ ಗ್ರೀನ್ ಕಲರ್ ಅಲ್ಲಿ ಟಿಕ್ ಮಾಡ್ಕೋಬೇಕು. ಇನ್ನ ಓದ್ತಾ ಇದ್ದೀರಾ ನೀವು ಅದನ್ನ ಬ್ಲ್ಯಾಕ್ ಕಲರ್ ಅಲ್ಲಿ ಟಿಕ್ ಮಾಡ್ಕೋಬೇಕು. ಈಗ ಏನು ಇನ್ನ ನೀವು ಓದೇ ಇಲ್ಲ ಅದನ್ನ ರೆಡ್ ಕಲರ್ ಅಲ್ಲಿ ಟಿಕ್ ಮಾಡ್ಕೋಬೇಕು. ಟೆಕ್ಸ್ಟ್ ಬುಕ್ ಅಲ್ಲಿ ಅದು ಆನ್ಸರ್ ಇದರಲ್ಲಿ. ಹೌದು, ಏನ್ ಪ್ರಿಪರೇಷನ್ ಆಗಿದ್ದೀರಾ ಅದನ್ನ ನೀವು ಈ ರೀತಿ ಟಿಕ್ ಮಾಡ್ಕೊಳೋದ್ರಿಂದ ನಿಮ್ಮ ಮೈಂಡ್ಗೆ ಅದಕ್ಕೆ ಅರ್ಥ ಆಗ್ತದೆ. ಇದನ್ನ ನಾನು ಆಲ್ರೆಡಿ ಓದಿದ್ದೇನೆ, ಇದನ್ನ ನಾನು ಇನ್ನ ಓದ್ಬೇಕು, ಇದನ್ನ ನಾನು ಇನ್ನ ಓದೇ ಇಲ್ಲ. ಈ ಒಂದು 100% ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಅದು ಏನಾಗುತ್ತೆ ಅಂತಂದ್ರೆ ಪೇರೆಂಟ್ಸ್ ಕೂಡ ಅರ್ಥ ಆಗ್ತದೆ ಅಲ್ಲಿ. ಪೇರೆಂಟ್ಸ್ ಕೂಡ ಅಲ್ಲಿ ಅರ್ಥ ಆಗುತ್ತೆ. ಏನ್ ಅರ್ಥ ಆಗ್ತದೆ, ಇನ್ನ ಎಷ್ಟು ಓದಿದ್ದಾರೆ ಮಕ್ಕಳು ಇನ್ನ ಎಷ್ಟು ಓದ್ಬೇಕಾಗಿದೆ, ಈಗ ಆಲ್ರೆಡಿ ಎಷ್ಟು ಓದಿದ್ದಾರೆ, ಇನ್ನ ಅವರು ಓದೇ ಇಲ್ಲ. ಆ ಒಂದು 100% ಕ್ಲಾರಿಟಿ ಅನ್ನೋದು ಈ ಪೇರೆಂಟ್ಸ್ ಗೊತ್ತಾಗೋದೇ ಇಲ್ಲ. ಈ ತರ ಟೆಕ್ನಿಕ್ ನ ಯೂಸ್ ಮಾಡಿದಾಗ ಪೇರೆಂಟ್ಸ್ಗೂ ಈಸಿಯಾಗಿ ಗೊತ್ತಾಗ್ತದೆ ಇವರು ಎಷ್ಟು ಓದಿದ್ದಾರೆ, ಇನ್ನ ಎಷ್ಟು ಓದ್ಬೇಕಾಗಿದೆ, ಈಗೇನು ಓದ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ನಾವು ಏನು ಓದಿದ್ದೀವಿ ಅದಕ್ಕೆ ನಾವು ಟೈಮ್ ಅನ್ನ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಏನು ನಾವು ಗ್ರೀನ್ ಕಲರ್ ಪೆನ್ ಅಲ್ಲಿ ಟಿಕ್ ಮಾಡಿರ್ತೀವಿ ಅದು ಆಲ್ರೆಡಿ ಓದಿದೀವಿ ಅಂತ ಅರ್ಥ. ಅದಕ್ಕೆ ಅವರು ಟೈಮ್ ಅನ್ನ ಸ್ಪೆಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಅದು ಬರ್ತದೆ ಅವ್ರಿಗೆ. ಎರಡನೇದು, ಬ್ಲ್ಯಾಕ್ ಕಲರ್ ಪೆನ್ ಅಲ್ಲಿ ಏನ್ ನಾವು ಟಿಕ್ ಮಾರ್ಕ್ ಮಾಡಿದೀವೋ ಅದನ್ನ ಯಾವಾಗಾದ್ರೆ ಅವರು ಏನಾದ್ರು ಲಂಚ್ ಮಾಡಕ್ ಹೋಗ್ತಾರೆ ಅಥವಾ ಟೀ ಟೈಮಲ್ಲಿ ಆಗಿರ್ಬೋದು ಅಥವಾ ಬೇರೆ ಬ್ರೇಕ್ ಟೈಮಲ್ಲಿ ಆಗಿರ್ಬೋದು, ಅಲ್ಲಿಂದ ಒಂದು ಟಾಪಿಕ್ ಅನ್ನ ತೆಗೆದುಕೊಂಡು ಅದು ಏನು ಬ್ಲ್ಯಾಕ್ ಕಲರ್ ಅಲ್ಲಿ ಟಿಕ್ ಮಾಡಿರ್ತೀವಲ್ಲ ಆ ಟಾಪಿಕ್ ನ ತೆಗೆದುಕೊಂಡು ಅದರ ಬಗ್ಗೆ ಮೈಂಡ್ ಮೂವಿ ಮಾಡ್ಕೋಬೇಕು. ಅದಕ್ಕೆ ಸ್ಪೆಷಲ್ ಆಗಿ ನಾವು ಟೈಮ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಟೈಮ್ ನ ವೇಸ್ಟ್ ಮಾಡಬಾರ್ದು. ಅಲ್ಲಿ ಮೈಂಡ್ ಮೂವಿಯನ್ನ ಮಾಡ್ಕೋಬೇಕಲ್ಲಿ. ಮೈಂಡ್ ಮೂವಿ ಟೆಕ್ನಿಕ್ ಅಂತಂದ್ರೆ ನಮ್ಮ ಕ್ಲಾಸಸ್ ಯಾರು ಅಟೆಂಡ್ ಮಾಡಿರ್ತಾರೋ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರ್ತದೆ, ಅವ್ರು ಈಸಿಯಾಗಿ ಮಾಡ್ಕೊಂತಾರೆ. ಅಟೆಂಡ್ ಮಾಡದೇ ಇರೋರಿಗೆ ಇನ್ನೊಂದು ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ ನಾನು. ಖಂಡಿತ ಹೇಳಿ.
ಅದು ಹೇಗೆ ಮೈಂಡ್ ಮೂವಿ ಟೆಕ್ನಿಕ್ನ ನೀವು ಯೂಸ್ ಮಾಡ್ಬೋದು ಅಂತಂದ್ರೆ, ನೀವು ಒಂದು ಟಾಪಿಕ್ನ ಪ್ರಿಪೇರ್ ಆಗೋದಿದೆ ಇವಾಗ, ಓಕೆ ಅದನ್ನ ನೀವು ಒಂದ್ಸರಿ ಓದ್ಕೊಂಡು ಅದನ್ನ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು. ಈಗ ಏನೋ ನೀವು ಫಾರ್ ಎಕ್ಸಾಂಪಲ್ ಇವಾಗ ಲಂಚ್ ಟೈಮ್ ಇದೆ ಅಂತ ಇಟ್ಕೊಳ್ಳಿ, ಊಟ ಮಾಡ್ತಿದ್ದೀರಾ. ಈಗ ಊಟ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಆ ಮೈಂಡ್ ಮೂವಿನ ಆ ಟೈಮ್ ವೇಸ್ಟ್ ಮಾಡಬಾರ್ದು. ಊಟ ಮಾಡೋ ಅಷ್ಟು ಟೈಮಲ್ಲಿ ಅದು ಕಂಪ್ಲೀಟ್ ಆಗಿರ್ಬೇಕು ಆ ಟಾಪಿಕ್. ಅದು ನಿಮ್ಗೆ ಮೈಂಡಲ್ಲಿ ಒಂದು ಮೂವಿ ತರ ಮಾಡ್ಕೋಬೇಕು. ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೈನ್ಸ್ ರಿಲೇಟೆಡ್ ಒಂದು ಪ್ಲಾಂಟ್ ಬಗ್ಗೆ ಒಂದು ಟಾಪಿಕ್ ಇದೆ ಅಂತ ಇಟ್ಕೊಳ್ಳಿ. ಓಕೆ ನೀವು ಯಾವುದೋ ಒಂದು ಫಾರೆಸ್ಟ್ಗೆ ಹೋಗಿರ್ತೀರಾ, ಆ ಫಾರೆಸ್ಟ್ ಅಲ್ಲಿ ಒಂದು ಪ್ಲಾಂಟ್ ಇದೆ. ನಿಮ್ಮ ಸಿಲೆಬಸ್ ಅಲ್ಲಿ ಏನ್ ಪ್ಲಾಂಟ್ ಇದೆಯೋ ಅದೇ ಪ್ಲಾಂಟು ಅಲ್ಲಿ ಫಾರೆಸ್ಟ್ ಅಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ಅಮೆಝಾನ್ ಫಾರೆಸ್ಟ್ ಅಂತ ಇಟ್ಕೊಳ್ಳಿ, ಅದ್ರೊಳಗಡೆ ಹೋಗಿದ್ದೀರಾ ನೀವು, ತುಂಬಾ ಗ್ರೀನರಿ ಆಗಿದೆ, ಅಲ್ಲಿ ಆ ಪ್ಲಾಂಟ್ ಇದೆ. ಆ ಪ್ಲಾಂಟ್ ಅನ್ನ ನೀವು ನೋಡ್ತಿದ್ದೀರಾ, ಅಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಅದನ್ನ ಕ್ಲಿಯರ್ ಆಗಿ ನೀವು ಅದನ್ನ ಟೆಸ್ಟ್ ಮಾಡ್ತಿದ್ದೀರಾ. ಈ ಲೀವ್ಸ್ ಯಾವ್ಯಾವ ಲೇಯರ್ಸ್ ಇದಾವೆ, ಅದ್ರ ಒಂದು ನೇಮ್ಸ್ ಏನಿದೆ, ಇದು ಸ್ಟಮ್ ಏನಿದೆ, ಆ ಲೇಯರ್ಸ್ ಏನಿದೆ, ಅದ್ರ ನೇಮ್ಸ್ ಏನಿದೆ, ಸೊ ಇದನ್ನೆಲ್ಲ ಮೂವಿ ಮಾಡ್ಕೊಳ್ಳಿ. ಮತ್ತೆ ಅದೇನಾದ್ರು ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಆ ಟಾಪಿಕ್ ಬಂತು ಅಂದ್ರೆ ಆ ಮೂವಿ ನೆನಪು ಬರ್ತದೆ. ಆವಾಗ ನಿಮ್ಗೆ ಪಿನ್ ಟು ಪಿನ್ ಏನಿದೆಯೋ ಅದನ್ನ ನಿಮ್ಗೆ ಅಲ್ಲಿ ನೆನಪು ಬರ್ತದೆ. ಅದನ್ನ ಈಸಿಯಾಗಿ ನೀವು ಬರೀಬಹುದು. ಯಾಕಂದ್ರೆ ನಮ್ಮ ಬ್ರೈನ್ ಯಾವಾಗ್ಲೂ ಆಲ್ವೇಸ್ ಪಿಕ್ಚರ್ಸ್ ಅನ್ನ ಕ್ಯಾಪ್ಚರ್ ಮಾಡ್ತದೆ. ಸೊ ನೋಡಿ, ಓದಿರೋದು ನೆನಪಿರೋದಿಲ್ಲ, ಆದ್ರೆ ಒಂದೇ ಒಂದ್ಸರಿ ನೋಡಿರ್ತೀವಿ ನಾವು ಮೂವಿನ. ಆ ಮೂವಿನಿ ಏನೇನ್ ನಡೀತು ಅಂತಂದ್ರೆ ಎಲ್ಲ ನೆನಪಿರುತ್ತೆ ನಮ್ಮ ಬ್ರೈನ್ ಅಲ್ಲಿ. ಯಾಕಂದ್ರೆ ಅದು ಮೂವಿ, ಅದು ಅದನ್ನ ನಾವು ಪಿಕ್ಚರ್ಸ್ ವೈಸ್ ನೋಡಿದೀವಿ. ಇಲ್ಲಿ ಕೂಡ ನಾವು ವಿಜುವಲೈಸೇಷನ್ ಮಾಡ್ಕೊಳ್ಬೇಕಾದ್ರೆ ಆ ಪಿಕ್ಚರ್ಸ್ ವೈಸ್ ವಿಜುವಲೈಸೇಷನ್ ಮಾಡ್ಕೋಬೇಕು. ಆವಾಗ ಅದೇನಾಗುತ್ತೆ, ಸಬ್ ಕಾನ್ಶಿಯಸ್ಗೆ ಬೈಪಾಸ್ ಆಗುತ್ತೆ ಆಟೋಮೆಟಿಕ್ ಆಗಿ. ಹಾಗಾಗಿ ಮೈಂಡ್ ಮೂವಿ ಟೆಕ್ನಿಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಸ್ಟೂಡೆಂಟ್ಸ್ಗೆ ಯೂಸ್ ಆಗುತ್ತೆ. ಈಗ ನೀವು ಏನು ಆಲ್ರೆಡಿ ಓದಿದ್ದೀರಾ, ಅದಕ್ಕೆ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದನ್ನ ನೀವು ಏನ್ ಮಾಡ್ತೀರಾ, ಯಾವಾಗಾದ್ರೂ ವೀಕ್ಲಿ ಒನ್ಸ್ ಅದನ್ನ ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಹೋಗ್ಬೇಕು. ಆ ಗ್ಲಾನ್ಸ್ ಮಾಡಿದ್ರೆ ಸಾಕು, ನಿಮ್ಗೆ ಅದು ರಿವಿಷನ್ ಆಗ್ತಾ ಇರುತ್ತೆ. ಅದಕ್ಕೆ ಓದಿರೋದಕ್ಕೆ ಮತ್ತೆ ಟೈಮ್ ಕೊಡೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ. ಈಗೇನು ಓದ್ತಿದ್ದೀರಾ ಅದನ್ನ ನೀವು ಏನ್ ಮಾಡ್ಬೇಕು, ಯಾವ್ದು ನಿಮ್ದು ಬ್ರೇಕ್ ಟೈಮ್ ಇದೆ, ಅಥವಾ ಯಾವ್ದಾದ್ರು ನಿಮ್ಗೆ ಫ್ರೀ ಟೈಮ್ ಇದೆ, ಅಥವಾ ನೀವೆಲ್ಲ ಹೋಗ್ತಿದ್ದೀರಾ ರೋಡಲ್ಲಿ, ಹಾಗ ಹೋಗ್ಬೇಕಾದ್ರೆ ಆ ಟಾಪಿಕ್ ನ ನೀವು ಏನ್ ಮಾಡ್ತೀರಾ, ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಆ ಟಾಪಿಕ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಆ ಟಾಪಿಕ್ ನ ಮೈಂಡ್ ಮೂವಿ ಮಾಡ್ಕೊಂತ ಹೋಗಿ. ಮತ್ತೆ ವಾಪಸ್ ಬರೋಷ್ಟೊತ್ತಿಗೆ ಮೈಂಡ್ ಮೂವಿ ಆಗಿರುತ್ತೆ ಕಂಪ್ಲೀಟ್ ಆಗಿ. ಅದಕ್ಕೆ ಮತ್ತೆ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಓದಿದ್ದೇನೆ ಓದೋ ಅಂತ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಆಯ್ತಾ? ಇನ್ನ ಕೊನೆಯದಾಗಿ, ಇನ್ನ ನೀವು ಓದೇ ಇಲ್ಲ ಅಂತದಕ್ಕೆ ಕ್ಲಿಯರ್ ಆಗಿ ಒಂದು ಟೈಮ್ ಟೇಬಲ್ ನ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಪೂರ್ತಿ ಟೈಮ್ ಅನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಯಾಕೆ ಓದಿರೋದಿಲ್ಲ ಅಂದ್ರೆ ನನ್ಗಿನ ಚೆನ್ನಾಗಿ ನಿಮ್ಗೆ ರೀಸನ್ಸ್ ಗೊತ್ತಿರ್ತದೆ ಅಲ್ಲಿ. ಅದು ತುಂಬಾ ಲಾಂಗ್ ಆನ್ಸರ್ಸ್ ಆಗಿರ್ತದೆ, ಅಥವಾ ತುಂಬಾ ಅದು ಡಿಫಿಕಲ್ಟ್ ಟಾಪಿಕ್ ಆಗಿರುತ್ತೆ. ಹಾಗಾಗಿ ಅದು ಬೇಡ, ಲಾಸ್ಟ್ ಅಲ್ಲಿ ನೋಡೋಣ, ಅಥವಾ ಅದು ಬೇಕಾಗಿಲ್ಲ ಅಂತ ಏನಾಗುತ್ತೆ, ನೀವೇ ರಿಜೆಕ್ಷನ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಹಾಗಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ನೀವು ಮೈನ್ಲಿ. ಇದನ್ನ ನೀವು ಬೇರೆ ಟೈಮಲ್ಲಿ ಇದನ್ನ ಯುಟಿಲೈಸ್ ಮಾಡ್ಕೋಬೇಕು. ಅದನ್ನ ಹೇಗೆ ಅಂತಂದ್ರೆ, ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನೀವು ಟೈಮ್ ಟೇಬಲ್ ನ ಹಾಕೊಂಡು ಇಷ್ಟು ಅವರ್ ಕುತ್ಕೊಂಡು ಇದನ್ನ ನಾನು ಓದ್ಬೇಕು, ಓದಿದ ಆದ್ಮೇಲೆ ಈ ಟಾಪಿಕ್ ಅನ್ನ ನಾನು ಮೈಂಡ್ ಮೂವಿ ಮಾಡ್ಕೋಬೇಕು. ಮೈಂಡ್ ಮೂವಿ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಓದೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತಂದ್ರೆ ಸಬ್ ಕಾನ್ಶಿಯಸ್ಗೆ ಅದು ಅರ್ಥ ಆಗಿದೆ ಕಾನ್ಸೆಪ್ಟ್. ಪಿಕ್ಚರ್ಸ್ ವೈಸ್ ನೀವು ವಿಜುವಲೈಸೇಷನ್ ಮಾಡ್ಕೊಂಡಿದ್ದೀರಲ್ವಾ, ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೀರಲ್ಲ, ಆ ಪಿಕ್ಚರ್ಸ್ ಏನಾಗಿರುತ್ತೆ ಅದು ಕ್ಯಾಪ್ಚರ್ ಮಾಡ್ಕೊಂಡಿರುತ್ತೆ, ರೆಕಾರ್ಡ್ ಮಾಡ್ಕೊಂಡಿರುತ್ತೆ ಸಬ್ ಕಾನ್ಶಿಯಸ್. ಹಾಗಾಗಿ ನೀವು ಮತ್ತೆ ಓದೋ ಅವಶ್ಯಕತೆ ಇಲ್ಲ. ಒಂದು ಸರಿ ಮೈಂಡ್ ಮೂವಿ ಮಾಡ್ಕೊಂಡ್ರೆ ಸಾಕು, ಮತ್ತೆ ಓದೋ ಅವಶ್ಯಕತೆ ಇರೋದಿಲ್ಲ. ಈ ಮೈಂಡ್ ಮೂವಿ ನಮ್ಮ ಯಾರು ಮೈಂಡ್ ಪವರ್ ಮತ್ತೆ ಮೈಂಡ್ ಮಿರಾಕಲ್ಸ್ ಅನ್ನೋ ವರ್ಕ್ಶಾಪ್ಸ್ ಅನ್ನ ನಾವು ಮಾಡ್ತಿರ್ತೀವಿ. ಆ ವರ್ಕ್ಶಾಪ್ಸ್ ಯಾರು ಅಟೆಂಡ್ ಆಗಿರ್ತಾರೋ ಅವ್ರಿಗೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಅರ್ಥ ಆಗದೆ ಇರೋರು ಏನ್ ಮಾಡ್ತೀರಾ, ನೀವು ಯಾವ ಫ್ರೀ ಟೈಮ್ ಅಲ್ಲಿ ಇರ್ತೀರೋ ಅದನ್ನ ನೀವು ಕಣ್ ಮುಚ್ಕೊಂಡಾದ್ರೂ ವಿಜುವಲೈಸೇಷನ್ ಮಾಡ್ಕೊಳ್ಳಿ, ಇಲ್ಲ ಓಪನ್ ಹಾಗೆ ಆದ್ರೂ ವಿಜುವಲೈಸೇಷನ್ ಮಾಡ್ಕೋಬಹುದು. ನೀವು ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಇದ್ದೀರಾ, ಆ ಪ್ಲೇಸ್ ಅಲ್ಲಿ ಆ ಟಾಪಿಕ್ ಬಗ್ಗೆ ಕ್ಲೀನ್ ಆಗಿ ಡೈರೆಕ್ಷನ್ ಮಾಡಿ.
ಯಾಕಂದ್ರೆ ನೀವು ಒಂದು ಮೂವಿನ ಡೈರೆಕ್ಷನ್ ಮಾಡಿದ್ರೆ ಓಕೆ ಗುರು. ಸಮ್ ಬಿಲಿಯನ್ಸ್ ಆಫ್ ಮನಿ ಬರ್ತದೆ, ಸಮ್ ಕ್ರೋರ್ಸ್ ಆಫ್ ಮನಿ ಬರ್ತದೆ. ಓಕೆ. ಒಂದು KGF ಮೂವಿ ಹ್ಮ್. ಅದೊಂದು ಇಮ್ಯಾಜಿನೇಷನ್, ಅದು ಇಟ್ಸ್ ನಾಟ್ ರಿಯಲ್. ಓಕೆ. ಒಬ್ಬ ಡೈರೆಕ್ಟರ್ ಅದನ್ನೇನ್ ಮಾಡ್ತಾನೆ, ಫಸ್ಟ್ ಇಮ್ಯಾಜಿನೇಷನ್ ಮಾಡ್ತಾನೆ, ವಿಜುವಲೈಸೇಷನ್ ಮಾಡ್ತಾನೆ. ಈ ಮೂವಿ ಈ ಸ್ಟೋರಿನ ಈ ತರ ನಾನು ಸ್ಕ್ರೀನ್ ಪ್ಲೇ ಮಾಡ್ಬೇಕು, ಈ ತರ ಡೈರೆಕ್ಷನ್ ಮಾಡ್ಬೇಕು, ಅದು ಹಿಂಗೆ ಬರ್ಬೇಕು ಅಂತ ಫಸ್ಟ್ ಎಲ್ಲಿ ರಿಜಿಸ್ಟರ್ ಆಗ್ತದೆ? ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗ್ತದೆ. ಆ ಮೈಂಡ್ ಅಲ್ಲಿ ರಿಜಿಸ್ಟರ್ ಆದ್ಮೇಲೆ ಆ ಮೂವಿ ಏನಿದೆಯೋ ಆ ಮೂವಿ ಅದೇ ತರ ಬರ್ಬೇಕು. ಆ ತರ ಬಂದಿಲ್ಲ ಅಂದ್ರೆ ಅದನ್ನ ಮತ್ತೆ 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 ಮಾಡ್ತಾನೆ ಇರ್ತಾರೆ ಅವ್ರು. ಒಂದು ಶಾರ್ಟ್ ಅವ್ರ ಇಮ್ಯಾಜಿನೇಷನ್ ಏನಿದೆಯೋ ಅದು ಬರ್ಬೇಕು ಅಂತಂದ್ರೆ ಸುಮಾರು ಟೇಕ್ಸ್ ತಗೊಂತಾರೆ. ಓಕೆ. ಒಂದೇ ಟೇಕ್ ಅಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಅವರು, ಯಾಕಂದ್ರೆ ಅದೇ ತರ ಸ್ಪೆಸಿಫಿಕ್ ಆಗಿ ಬರ್ಬೇಕದು. ಆ ಶಾರ್ಟ್ ಏನಿದೆ ಶೂಟಿಂಗ್ ಮಾಡ್ಬೇಕಾದ್ರೆ ಆ ಶಾರ್ಟ್ ಡೈರೆಕ್ಟರ್ ಮೈಂಡ್ ಅಲ್ಲಿ ಏನಿರುತ್ತದೋ ಅದೇ ತರ ಬರ್ಬೇಕು, ಅದುವರೆಗೂ ಬಿಡೋದಿಲ್ಲ. ಮತ್ತೆ ಮತ್ತೆ ರೀಟೇಕ್ ತಗೊಂತಾ ಇರ್ತಾರೆ ಅವರು. ಓಕೆ. ಆ ಒಂದು ಇಮ್ಯಾಜಿನೇಷನ್, ಆ ಒಂದು ಮೈಂಡ್ ಮೂವಿ ಸಮ್ ಕ್ರೋರ್ಸ್ ಆಫ್ ಮನಿನ ಬರೋ ತರ ಮಾಡ್ತದೆ. ಓಕೆ. ಅದೇ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಟಡೀಸ್ ಅಲ್ಲಿ ನೀವ್ ಯಾಕೆ ಸಕ್ಸಸ್ ಆಗ್ಬಾರ್ದು? ಓಕೆ. ನಿಮ್ಮ ಗೋಲ್ಸ್ ಅನ್ನ ನೀವ್ ಯಾಕೆ ಸಕ್ಸಸ್ ಮಾಡ್ಕೋಬಾರ್ದು? ಅಂದ್ರೆ ನೀವ್ ಹೇಳೋದು ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಪ್ರೋಗ್ರಾಮ್ ಮಾಡ್ಬೇಕು ಅನ್ನೋ ತರ ಅಂದ್ರೆ? ಹೌದು, ಅದು ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತವೆ. ಓಕೆ. ಸಬ್ ಕಾನ್ಶಿಯಸ್ ಮೈಂಡ್ ನ ಯಾವ ರೀತಿ ಪ್ರೋಗ್ರಾಮೇಬಲ್ ಮಾಡ್ಬೇಕು, ರೀಪ್ರೋಗ್ರಾಮ್ ಮಾಡ್ಬೇಕು. ಓಕೆ. ಆಲ್ರೆಡಿ ಪ್ರೋಗ್ರಾಮ್ ಆಗಿರ್ತದೆ ಡ್ಯೂ ಟು ವೇರಿಯಸ್ ಆಫ್ ರೀಸನ್ಸ್. ಅದು ಓಕೆ. ನಾವು ಇರುವಂತಹ ವಾತಾವರಣ, ನಮ್ಮ ಸುತ್ತಮುತ್ತಿನ ಪರಿಸರಗಳನ್ನ ಅನುಗುಣವಾಗಿ ಅದು ಆಲ್ರೆಡಿ ಪ್ರೋಗ್ರಾಮ್ ಆಗಿರುತ್ತದೆ. ಓಕೆ. ಅದನ್ನ ರೀಪ್ರೋಗ್ರಾಮ್ ಮಾಡ್ಬೇಕು. ಮತ್ತೆ ಈಗ ಕೆಲವು ಸ್ಟೂಡೆಂಟ್ಸ್ ನಮ್ಮ ಹಣೆ ಬರ ಇಷ್ಟೇ ಯೋಚನೆ ಮಾಡೋಣ, ನಮ್ಮ ಹಣೆ ಬರ ನಾವೇ ಬರ್ಕೋಬೇಕು. ಖಂಡಿತ ಈ ಸಬ್ ಕಾನ್ಶಿಯಸ್ ಮೈಂಡ್ಗೆ ಪ್ರೋಗ್ರಾಮ್ ಮಾಡಿ ನಮ್ಮ ನೀವು ಹೇಳಿದ್ರಲ್ಲ ವಿಜುವಲೈಸೇಷನ್, ಇಮ್ಯಾಜಿನೇಷನ್, ಈ ಥರ ಏನದ ಈ ಥರ ಮಾಡಿಕೊಂಡು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನ ನಾವೇ ರೆಡಿ ಮಾಡ್ಕೋಬೇಕು. ಹಣೆ ಬರಹ ಖಾಲಿ ಇದೆ ಹಂಗಾದ್ರೆ ಎಲ್ಲರೂ ಸುಮ್ಮನೆ ಹಣೆ ಬರ ಇಷ್ಟೇ ಅನ್ನೋದಕ್ಕೆ ಇದು ಬಹಳ ಒಳ್ಳೆ ಉತ್ತರ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ, ಯಾಕಂದ್ರೆ ಅದು ಟೆಕ್ನಿಕ್ಸ್ ಗೊತ್ತಿಲ್ವಲ್ಲ. ಯಾವ ಟೆಕ್ನಿಕ್ಸ್ ಗೊತ್ತಾದ್ರೆ ನಾವ್ ಈಸಿಯಾಗಿ ಯಾವ ರೀತಿ ರೀಪ್ರೋಗ್ರಾಮೇಬಲ್ ಮಾಡ್ಬೋದು ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಆ ಟೆಕ್ನಿಕ್ಸ್ ಗೊತ್ತಿಲ್ಲ ಅಂದ್ರೆ ಆಗೋದಿಲ್ಲ. ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಇದು ತುಂಬಾ ಸಹಾಯ ಆಗುತ್ತೆ ಅನ್ಸುತ್ತೆ. ಖಂಡಿತ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವರು ಈ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಂಡ್ರೆ ಓಕೆ ತುಂಬಾ ಅದ್ಭುತವಾಗಿ ಸ್ಟಡೀಸ್ ಅಲ್ಲೇ ಅಲ್ಲ, ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಕೂಡ, ಅವ್ರ ಫ್ಯೂಚರ್ ಅಲ್ಲಿ, ಅವ್ರ ಕೆರಿಯರ್ ಅಲ್ಲಿ ತುಂಬಾ ಅದ್ಭುತವಾದಂತಹ ಹೀರೋಸ್ ಆಗ್ಬೋದು ಅವ್ರು. ಓಕೆ. ಅಷ್ಟು ಬ್ಯೂಟಿಫುಲ್ ಆಗಿ ಇದು ಯೂಸ್ಫುಲ್ ಆಗುತ್ತೆ ಅವ್ರಿಗೆ. ಈ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಡಿಫರೆನ್ಸ್ ಏನಾದ್ರು? ಕಾನ್ಶಿಯಸ್ ಮೈಂಡ್ ಅಂತಂದ್ರೆ ನಾವು ಏನು ಅನಲಿಟಿಕಲ್ ಮೈಂಡ್ ಅಂತ ಹೇಳ್ತೀವಿ. ಓಕೆ. ಈಗ ನೀವು ಒಂದು ನೋಡಿ ಅಲ್ಲಿಂದ ಒಂದು ಸಜೆಷನ್ ತಗೊಂತೀರಾ ನೀವು. ಓಕೆ ಗುರುಜಿ. ಸಜೆಷನ್ ಕೊಡೋ ಅಂತದ್ದು ಕಾನ್ಶಿಯಸ್ ಮೈಂಡ್. ಓಕೆ. ಸಜೆಷನ್ ಅನ್ನ ತಗೊಳ್ಳೋ ಅಂತದ್ದು ಸಬ್ ಕಾನ್ಶಿಯಸ್ ಮೈಂಡ್. ಓಕೆ. ಈಗ ಒಂದು ಪಿಕ್ಚರ್ ಅನ್ನ ನೋಡಿ ಇದು ಇದೇ ತರ ಅಂತ ಸಜೆಸ್ಟ್ ಮಾಡೋದು ಕಾನ್ಶಿಯಸ್ ಮೈಂಡ್, ಇದು ಗುಡ್ಡ ಬೇಡ ಅಂತ. ಓಕೆ. ಅದನ್ನ ಅದು ರೆಕಾರ್ಡ್ ಮಾಡ್ಕೊಳ್ಳೋದು ಸಬ್ ಕಾನ್ಶಿಯಸ್ ಮೈಂಡ್. ಅದು ಗುಡ್ ಅಂತಂದ್ರೆ ಗುಡ್, ಅದು ಬ್ಯಾಡ್ ಅಂತಂದ್ರೆ ಬ್ಯಾಡ್ ಅಷ್ಟೇ. ಓಕೆ ಗುರುಜಿ. ಹೇಗೆ ಅಂತಂದ್ರೆ ಯದ್ಭಾವಂ ತದ್ಭವತಿ ಅಂತ ನಮ್ಮ ಪೂರ್ವಿಕರು ಹೇಳ್ತಾರೆ. ಓಕೆ. ನಮ್ಮ ಭಾವನೆ ಬದಲಾಗದೆ ನಮ್ಮ ಜೀವನ ಬದಲಾಗದು. ಭಾವನೆಗಳು ಬದಲಾದರೆ ಜೀವನ ಬದಲಾಗುವುದು. ಓಕೆ. ಹಾಗಾಗಿ ಭಾವನೆಗಳನ್ನ ಬದಲಾಯಿಸ್ಕೋಬೇಕು ಅಂತಂದ್ರೆ ನಾವು ಅದಕ್ಕೆ ಆಗಿರುವಂತಹ ಕೆಲವೊಂದು ಟೆಕ್ನಿಕ್ಸ್ ಅನ್ನ ನಾವು ತಿಳ್ಕೊಬೇಕು. ಓಕೆ. ಆ ಟೆಕ್ನಿಕ್ಸ್ ಅನ್ನ ಹೇಳೋ ಪ್ರಯತ್ನ ಮಾಡೋಣ ನಾವು ಮುಂದಿನ ನಾವು ವಿಡಿಯೋಸ್ ಅಲ್ಲಿ. ಖಂಡಿತ. ಸ್ಟೂಡೆಂಟ್ಸ್ಗೋಸ್ಕರ ಎಸ್ಪೆಷಲಿ ನಾವು ಆ ಪ್ರಯತ್ನಗಳನ್ನ ಮಾಡೋಣ. ಮಾಡ್ತಾ ಒಂದಷ್ಟು ಓದೋ ಮಕ್ಕಳಿಗೆ ಸಹಾಯ ಆಗುತ್ತೆ, ಪ್ರಯೋಜನ ಆಗ್ಲಿ. ಖಂಡಿತ ಆಗುತ್ತೆ. ಅವ್ರಿಗೆ ಒಂದಷ್ಟು ಪ್ರಯೋಜನ ಆದ್ರೆ ಅದಕ್ಕಿನ್ನ ಇಂಪಾರ್ಟೆಂಟ್ ಇರೋದಂಥದ್ದು ಇನ್ನೇನು ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಇವತ್ತಿನ ದಿವಸ ಮಕ್ಕಳಿಗೋಸ್ಕರ, ಅವರ ಎಜುಕೇಶನ್ಗೋಸ್ಕರ ಇಷ್ಟೊಂದು ತಂದೆ ತಾಯಿ ಬಹಳ ಕಷ್ಟ ಬೀಳ್ತಿದ್ದಾರೆ ಇವತ್ತಿನ ದಿವಸ. ಖಂಡಿತ. ಅವ್ರು ಜೀವನ ಮಾಡ್ಬೇಕಂದ್ರೆ ಕಷ್ಟ ಏನು ಇಲ್ಲ.
ಹೆಂಗ್ ಬೇಕಾದ್ರೂ ಜೀವನ ಮಾಡ್ಬೋದು. ಹೌದೌದು. ಆದ್ರೆ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಅನ್ನು ಕೊಡ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಇವತ್ತಿನ ದಿವಸ ಪ್ರತಿಯೊಬ್ಬರೂ ಸತತ ಪ್ರಯತ್ನಗಳು ಮಾಡ್ತಿದ್ದಾರೆ ಪೇರೆಂಟ್ಸ್. ಈ ಓದ್ರ ಜೊತೆ ಈ ಮೊಬೈಲು ಅವ್ರಿಗೆ ಬಹಳ ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ಸುತ್ತೆ ಗುರುಜಿ. ಮೊಬೈಲು ಖಂಡಿತ ಓದ್ಬೇಕಾದ್ರೆ ನಾವು ಮೊಬೈಲ್ ಫೋನ್ ಅನ್ನ ಪಕ್ಕದಲ್ಲಿ ಇಟ್ಕೊಳೋದು, ಸೈಲೆಂಟ್ ಮಾಡಿ ಇಟ್ಕೊಳೋದು ಮಾಡಬಾರ್ದು ಇಲ್ಲಿ. ಓಕೆ. ಯಾಕೆ ಅಂತಂದ್ರೆ ಮೊಬೈಲ್ ಫೋನ್ ನಾವು ಪಕ್ಕದಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಓದ್ತಾ ಇರ್ತಾರೆ, ಓಕೆ, ಪಕ್ಕದಲ್ಲಿ ಮೊಬೈಲ್ ಫೋನ್ ಇಟ್ಕೊಂಡಿರ್ತಾರೆ, ಸೈಲೆಂಟ್ ಮಾಡಿ ಇಟ್ಟಿರ್ತಾರೆ, ಒಂದು ನೋಟಿಫಿಕೇಶನ್ ಬರುತ್ತದೆ, ಓಕೆ, ಏನೋ ನೋಟಿಫಿಕೇಶನ್ ಬಂತಲ್ಲ ಅಂತ ಟಚ್ ಮಾಡ್ತಾರೆ. ಆ ಟಚ್ ಮಾಡಿದ್ಮೇಲೆ ಹಾಗೆ ಮೈಂಡ್ ಅಲ್ಲಿಂದ ಫೇಸ್ಬುಕ್, ಇನ್ಸ್ಟಾ, ಅದು ಮೈಂಡ್ ಡೈವರ್ಟ್ ಆಯ್ತು. ಕೀಪ್ ಗೋಯಿಂಗ್ ಆನ್, ಮೈಂಡ್ ಡೈವರ್ಟ್ ಆಯ್ತು. ಅಲ್ಲಿ ಏನಾಗ್ತಾ ಇರುತ್ತೆ, 1 hour ಟೈಮ್ ಕಳೆದೋಗ್ತದೆ ಅಲ್ಲಿ. ಮತ್ತೆ ನೋಡಿದ್ರೆ ಓದಿರೋದು ಅಷ್ಟರಲ್ಲೇ ಇರ್ತದೆ. ಹಾಗಾಗಿ ಕೀಪ್ ಅವಾಯ್ಡ್ ಮೊಬೈಲ್ ಫೋನ್ಸ್. ಓಕೆ. ಮೊಬೈಲ್ ಫೋನ್ಸ್ ಅನ್ನ ಸ್ವಿಚ್ ಆಫ್ ಮಾಡಿ ಇಟ್ಬಿಡಿ. ನೀವು ಓದ್ಬೇಕಾದ್ರೆ ಮೊಬೈಲ್ ಫೋನ್ಸ್ ಅನ್ನು ಸ್ವಿಚ್ ಆಫ್ ಮಾಡ್ಬಿಡಿ. ಯಾಕೆ ಅಂತಂದ್ರೆ ಬಿಲ್ ಗೇಟ್ಸ್ ಮತ್ತೆ ಅಂಬಾನಿ ಇಂಥವ್ರ ಕಡೆಯಿಂದ ಏನ್ ಕಾಲ್ಸ್ ಏನ್ ಬರೋದಿಲ್ವಲ್ಲ. ಮತ್ತೆ ಇನ್ನೇನಕ್ಕೆ ಮೊಬೈಲ್ ಫೋನು ಸ್ವಿಚ್ ಆಫ್ ಮಾಡಿ ಸೈಡಲ್ಲಿ ಇಡಿ, ಓದಿ ಫಸ್ಟ್. ನಿಮ್ಮ ಗುರಿ ಮುಖ್ಯ, ನಿಮ್ಮ ಓದುವುದು ಬಹಳ ಮುಖ್ಯ ಅವಾಗ. ಹಾಗಾಗಿ ಡಿಸ್ಟ್ರಾಕ್ಟ್ ಆಗುತ್ತೆ. ಥರ್ಡ್ ಒನ್, ಹಾರ್ಡ್ ಟಾಸ್ಕ್ ಫಸ್ಟ್ ಅಂತಂದ್ರೆ, ಓಕೆ, ನಾವೇನ್ ಮಾಡ್ತೀವಿ ಅಂತಂದ್ರೆ ಓದ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎನರ್ಜಿ ಲೆವೆಲ್ಸ್ ಚೆನ್ನಾಗಿರ್ತದೆ ತುಂಬಾ. ಓಕೆ. ಆಮೇಲೆ ಸ್ಟೆಪ್ ಬೈ ಅದೇನಾಗ್ತಾ ಡ್ರಾಪ್ ಆಗ್ತಾ ಬರ್ತದೆ ಎನರ್ಜಿ ಲೆವೆಲ್ಸ್. ಓಕೆ. ಹಾಗಾಗಿ ನಾ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಯಾವ್ದು ಡಿಫಿಕಲ್ಟ್ ಇರುತ್ತೋ ಅಥವಾ ಯಾವ್ದು ಲಾಂಗ್ ಆನ್ಸರ್ಸ್ ಇರುತ್ತದೋ ಅಂತದನ್ನ ನಾ ಫಸ್ಟ್ ಓದ್ಬೇಕು. ಯಾಕಂತಂದ್ರೆ ಸಣ್ಣ ಸಣ್ಣ ಟಾಸ್ಕ್ ಅನ್ನ ಇಟ್ಕೊಂಡಾಗ ಅಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ಅಂತಂದ್ರೆ, ನೀವು ಎಂಡ್ ಆಫ್ ದ ಮೂಮೆಂಟ್ ಬರೋಷ್ಟೊತ್ತಿಗೆ ಅದನ್ನ ನೀವು ಮುಟ್ಟೋದೇ ಇಲ್ಲ. ಸ್ಟೂಡೆಂಟ್ಸ್ ಅದನ್ನ ಮೈಂಡ್ ರಿಜೆಕ್ಷನ್ ತೊಗೊಂಡ್ಬಿಡ್ತದೆ. ಅದಕ್ಕೆ ಲಿಮಿಟೇಷನ್ ಇರುತ್ತೆ ಮೈಂಡ್ಗೆ. ಅದಕ್ಕೆ ತುಂಬಾ ಎಫರ್ಟ್ ಆಗ್ತಿದ್ದಾಗ ಏನಾಗುತ್ತೆ, ಆಟೋ ರಿಜೆಕ್ಷನ್ ತೊಗೊಂಡ್ಬಿಡ್ತದೆ ಮೈಂಡ್. ಆಗ ಲಾಂಗ್ ಇರೋದು ಅಥವಾ ತುಂಬಾ ಹಾರ್ಡ್ ಟಾಸ್ಕ್ ಆಗಿರೋಂಥದ್ದು ರಿಜೆಕ್ಷನ್ ಮಾಡ್ಬಿಡ್ತದೆ. ಅದಕ್ಕೆ ನೀವು ಎನರ್ಜಿ ಲೆವೆಲ್ಸ್ ಫುಲ್ ಇದ್ದಾಗೆ ನೀವು ಏನು ಹಾರ್ಡ್ ಟಾಸ್ಕ್ ಇದೆ ಅದನ್ನ ತಗೋಬೇಕು. ಏನು ಲಾಂಗ್ ಆನ್ಸರ್ಸ್ ಅಥವಾ ತುಂಬಾ ನಿಮ್ಗೆ ಹಾರ್ಡ್ ಟಾಪಿಕ್ಸ್ ಇದೆಯೋ ಅಂತದನ್ನ ಫಸ್ಟ್ ಓದ್ಬೇಕು ನೀವು. ಅದು ಕಂಪ್ಲೀಟ್ ಆದ್ಮೇಲೆ ಆಮೇಲೆ ಸ್ಮಾಲ್ ಆಗಿರುವಂತದ್ದನ್ನ ಆಮೇಲೆ ನೀವು ಓದ್ಕೋಬಹುದು. ಅದಕ್ಕೆ ಕಮ್ಮಿ ಎನರ್ಜಿ ಇದ್ರೂ ಅದು ಕವರ್ ಅಪ್ ಆಗ್ತದೆ. ಎನರ್ಜಿ ಲೆವೆಲ್ಸ್ ಚೆನ್ನಾಗಿದ್ದಾಗೆ. ಎನರ್ಜಿ ಲೆವೆಲ್ಸ್ ಕಮ್ಮಿ ಆಗ್ತಾ ಏನಾಗುತ್ತೆ, ನಿಮ್ಗೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ತದೆ, ನಿದ್ದೆ ಬರಕ್ ಸ್ಟಾರ್ಟ್ ಆಗ್ತದೆ, ಡಿಸ್ಟ್ರಾಕ್ಷನ್ ಆಗ್ತದೆ. ಹಾಗಾಗಿ ಫಸ್ಟೇ ನೀವು ಇದನ್ನ ತಗೋಬೇಕು. 4ನೇ ಟಿಪ್ಸ್ ಬಗ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಈಗ 4th ಟಿಪ್ಸ್ ಏನು ಅಂತಂದ್ರೆ, ಡಿಸ್ಟರ್ಬ್ ಲಿಸ್ಟ್. ಈ ಡಿಸ್ಟರ್ಬ್ ಲಿಸ್ಟ್ ಅಂತಂದ್ರೆ ಏನು ಅಂದ್ರೆ, ಯಾವಾಗಾದ್ರೆ ಓದಕ್ ಕುತ್ಕೊಂತಾರೆ ಸ್ಟೂಡೆಂಟ್ಸ್, ಆಗ ಅವ್ರಿಗೆ ಇಲ್ಲಿರೋದೆಲ್ಲ ನೆನ್ಬರಕ್ ಸ್ಟಾರ್ಟ್ ಆಗ್ತದೆ. ನಾನು ಅದೇನೋ ಹೇಳಿದ್ರು ಅದನ್ನ ಮರ್ತೋಗ್ಬಿಟ್ಟೆ, ಮತ್ತೆ ಎದ್ದೋಗ್ತಾರೆ, ಅಲ್ಲೇನೋ ಮಾಡಕ್ ಹೋಗ್ತಾರೆ, ಮತ್ತೆ ಬಂದ್ ಕುತ್ಕೊಂತಾರೆ. ಮತ್ತೆ ಅಯ್ಯೋ ನನ್ನ ಫ್ರೆಂಡ್ಗೆ ಇವತ್ತು ನನ್ ಬರ್ತ್ಡೇ ಇತ್ತು, ನಾನು ವಿಶ್ ಮಾಡಿಲ್ಲ, ಕಾಲ್ ಮಾಡ್ತಾರೆ, ಆಗ ಬರ್ತ್ಡೇ ವಿಶ್ ಮಾಡ್ತಾರೆ, ಅಲ್ಲೇ ಹಾಫ್ ಅನ್ ಅವರ್ ಹೋಗ್ಬಿಡ್ತದೆ. ಮತ್ತೆ ಇನ್ನೊಂದೇನೋ ನೆನಪು ಬರ್ತದೆ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ಪಕ್ಕದಲ್ಲಿ ಒಂದು ಪೇಪರ್ ಪೆನ್ ಇಟ್ಕೋಬೇಕು, ಲಿಸ್ಟ್ ಮಾಡ್ಕೋಬೇಕಲ್ಲಿ. ನೆನಪು ಬಂದಿದ ತಕ್ಷಣ ಏನ್ ಮಾಡ್ಬೇಕು, ಲಿಸ್ಟ್ ಮಾಡ್ಕೋಬೇಕು. ಆವಾಗ ಮತ್ತೆ ಮೈಂಡ್ ಹೇಳತ್ತೆ, ಲಿಸ್ಟ್ ಮಾಡ್ಕೊಂಡಿದ್ದಾನಲ್ಲ, ಆಮೇಲೆ ಈ ಕೆಲಸ ಮಾಡ್ತಾನೆ, ಈಗ ಡಿಸ್ಟರ್ಬ್ ಮಾಡೋದು ಬೇಡ ಅವನ್ನ ಅನ್ನೋದು ಅದಕ್ಕೆ ಅರ್ಥ ಆಗ್ತದೆ. ಹಾಗಾಗಿ ನಮ್ಗೆ ಓದ್ಬೇಕಾದ್ರೆ ಏನೇನ್ ನೆನ್ಪು ಬರ್ತದೋ ಅದನ್ನ ಒಂದು ಪಕ್ಕದಲ್ಲಿ ಒಂದು ಬರೆದಿಟ್ಕೋಬೇಕು. ಆವಾಗ ಏನಾಗುತ್ತೆ, ಅವ್ರಿಗೆ ಮತ್ತೆ ಅದರಿಂದ ಡಿಸ್ಟರ್ಬ್ ಆಗೋದಿಲ್ಲ. ಎದ್ದೋಗೋದು ಮತ್ತೆ ಬಂದು ಕುತ್ಕೊಳೋದು, ಇಲ್ಲಿ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಿರ್ತದೆ, ಟೈಮ್ ವೇಸ್ಟ್ ಆಗ್ತಾ ಇರತ್ತೆ. ಅವರು ಎಷ್ಟು ಓದೋದಕ್ಕಿಂತ ಜಾಸ್ತಿ ಟೈಮೇ ವೇಸ್ಟ್ ಆಗ್ತಾ ಇರ್ತದೆ. 5ನೇ ಟಿಪ್ಸ್ ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಈ 5th ಒನ್ ತುಂಬಾ ಇಂಪಾರ್ಟೆಂಟ್. ಇದು ತುಂಬಾ ಬ್ಯೂಟಿಫುಲ್ ಟೆಕ್ನಿಕ್. ಇದು ಸಬ್ ಕಾನ್ಶಿಯಸ್ ಮೈಂಡ್ ರಿಲೇಟೆಡ್. ಇದು ನನ್ನ ಫೇವ್ರೆಟ್ ಟೆಕ್ನಿಕ್. ಇದು ಮಕ್ಕಳು ಕಂಟಿನ್ಯೂಸ್ ಆಗಿ ಓದ್ತಾನೆ ಇರ್ತಾರೆ. ಹಾಗಾಗಿ ಅವ್ರಿಗೆ ಮೈಂಡ್ಗೆ ರೆಸ್ಟ್ ಅನ್ನೋದು ಇರೋದಿಲ್ಲ.
ಅವ್ರು ರೆಸ್ಟ್ ಮಾಡ್ತಾರೆ, ಬಟ್ ಮೈಂಡಲ್ಲಿ ರೆಸ್ಟ್ ಇರಲ್ಲ. ಅವ್ರು ರೆಸ್ಟ್ ಮಾಡ್ತಾ ಇದ್ರು ಮೈಂಡಲ್ಲಿ 78 ಆಲೋಚನೆಗಳು ಬರ್ತಿರ್ತದೆ. ಓಕೆ. ಪರ್ ಡೇ 10,000+ ಥಾಟ್ಸ್ ಬರುತ್ತದೆ ಅದರಲ್ಲಿ. ಅವ್ರ ಮೈಂಡ್ ರೆಸ್ಟ್ ತಗೊಳೋದಿಲ್ಲ. ಹಾಗಾಗಿ ಡೈಲಿ 20 ಮಿನಿಟ್ಸ್ ಅವರು ಗೈಡೆಡ್ ಮೆಡಿಟೇಷನ್ ಅನ್ನು ಮಾಡಬೇಕು. ಗೈಡೆಡ್ ಮೆಡಿಟೇಷನ್ ಓಕೆ ಗುರುಜಿ. ಇದೇನಾಗ್ತದೆ ಅಂದ್ರೆ ಕಂಪ್ಲೀಟ್ ನಮ್ಮ ಬಾಡಿ ಮತ್ತೆ ಮೈಂಡ್ ರಿಲ್ಯಾಕ್ಸೇಷನ್ ಮಾಡುತ್ತದೆ. ಓಕೆ ಗುರುಜಿ. ಬಾಡಿ ಮೈಂಡ್ ರಿಲ್ಯಾಕ್ಸೇಷನ್ ಆಯ್ತು ಅಂತಂದ್ರೆ ಮತ್ತೆ ಅವರು ತುಂಬಾ ಆಕ್ಟಿವ್ ಆಗಿ ಮತ್ತೆ ಓದೋದಕ್ಕೆ ಹೆಲ್ಪ್ ಆಗುತ್ತೆ ಅವ್ರಿಗೆ. ಓಕೆ ಓಕೆ. ಆಕ್ಟಿವ್ನೆಸ್ ಬಂದ್ಬಿಡ್ತದೆ ಬಾಡಿಯಲ್ಲಿ. ಮೈಂಡ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತದೆ ಅವ್ರಿಗೆ ಓದೋದಿಕ್ಕೆ. ಈ 20 ಮಿನಿಟ್ಸ್ ಗೈಡೆಡ್ ಮೆಡಿಟೇಷನ್ ಏನು ಅನ್ನೋದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಓಕೆ. ದ ಪವರ್ ಆಫ್ ಯೋಗ ನಿದ್ರಾ ಅಂತ ಇದೆ. ಓಕೆ ಗುರುಜಿ. ದಿ ಪವರ್ ಆಫ್ ಯೋಗ ನಿದ್ರಾ ಏನು ಗೈಡೆಡ್ ಮೆಡಿಟೇಷನ್ ಇದೆಯೋ ಅದನ್ನ ಡೈಲಿ 20 ಮಿನಿಟ್ಸ್ ಅವರು ಕಣ್ಣು ಮುಚ್ಕೊಂಡು ಅದನ್ನ ಆನ್ ಮಾಡಿ ಇಯರ್ಫೋನ್ಸ್ ಹಾಕೊಂಡು ಕೇಳ್ಬೇಕಷ್ಟೇ. ಜಸ್ಟ್ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಆಗ್ತದೆ. ಓಕೆ. ಮತ್ತೆ ಲಾಸ್ ಆಗಿರುವಂತ ಎನರ್ಜಿ ರೀಗೈನ್ ಆಗುತ್ತೆ. ಓಕೆ. ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಬೇಡದೇ ಇರೋದೆಲ್ಲ ಏನೇನು ಇದೆಯೋ ಅದೆಲ್ಲ ಎರೇಸ್ ಆಗ್ತದೆ. ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗ್ತದೆ. ಓಕೆ. ಮತ್ತೆ ಅವರು ಆಕ್ಟಿವ್ ಆಗಿ ಓದೋದಿಕ್ಕೆ ಹೆಲ್ಪ್ ಆಗ್ತದೆ. ತುಂಬಾ ಒಳ್ಳೆ ರಹಸ್ಯ ಇದು. ಸಬ್ ಕಾನ್ಶಿಯಸ್ ಮೈಂಡ್ ಅಷ್ಟು ಪವರ್ಫುಲ್ ಅಂತ ಹೇಳ್ತಾ ಇದ್ದೀರಾ ನೀವು. ಖಂಡಿತ. ಎಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರೋದು. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೇನು ನಾವು ನೋಯಿಂಗ್ಲಿ ಅನ್ನೋಯಿಂಗ್ಲಿ ರೆಕಾರ್ಡ್ ಆಗಿರುತ್ತೋ ಓಕೆ, ಅದೇ ನಮ್ಮ ಲೈಫಲ್ಲಿ ನಡೀತಾ ಇರ್ತದೆ. ಇನ್ಫ್ಯಾಕ್ಟ್ ಈ ರಹಸ್ಯ ಯಾರು ಹೇಳೋದಿಲ್ವಲ್ಲ ಗುರುಜಿ? ಅಂದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ. ಇದ್ರ ಸಾಮಾನ್ಯ ಜನರಿಗೆ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಗೊತ್ತೇ ಇಲ್ಲ. ಹೌದು. ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಖಂಡಿತ. ನಾನೀಗ ಏನ್ ನಿಮ್ ಜೊತೆ ಮಾತಾಡ್ತಾ ಇದ್ದೀನೋ ಅದು ಕಾನ್ಶಿಯಸ್ ಮೈಂಡ್ ಇಂದ ಮಾತಾಡ್ತಿದ್ದೀನಿ. ಓಕೆ. ಈಗ ನಾನು ಇಷ್ಟು ಮಾತಾಡಿರೋದ್ರಲ್ಲಿ ಯಾವ್ದೋ ಒಂದಷ್ಟು ವರ್ಡ್ಸ್ ನಿಮ್ಮ ತಲೆಯಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿರ್ತದೆ. ಓಕೆ. ಅದು ಸಬ್ ಕಾನ್ಶಿಯಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತದೆ. ಓಕೆ. ಫಾರ್ ಎಕ್ಸಾಂಪಲ್ ಏನು ಅಂತಂದ್ರೆ ನಮ್ಮ ಹಾರ್ಟ್ ಬೀಟಿಂಗ್ ಮಾಡ್ತಾ ಇರೋಂಥದ್ದು ನಮ್ ಕೈಲಿ ಮಾಡಕ್ ಸಾಧ್ಯ ಇದೆಯಾ? ಇಲ್ಲ. ಹಾರ್ಟ್ ಬೀಟ್ ಮಾಡು ಅಂತಂದ್ರೆ ಏನ್ ಮಾಡ್ತೀವಿ? ಒಂದಷ್ಟು ಮಾಡಿ ಆಮೇಲೆ ಮರ್ತೋಗ್ಬಿಡ್ತೀವಿ. ಆಗ ಶಿವನ್ ಪದಕ್ಕೆ ಸೇರ್ಬಿಡ್ತೀವಿ. ಹಾಗೆ ಅದಕ್ಕೆ ಭಗವಂತ ಸಬ್ ಕಾನ್ಶಿಯಸ್ ಮೈಂಡ್ಗೆ ಕೊಟ್ಟಿದ್ದಾನೆ ಆ ಕೆಲಸ ಮಾಡೋದನ್ನ. ಹಾರ್ಟ್ ಬೀಟ್ ಮಾಡೋಂಥದ್ದು, ಡೈಜೆಷನ್ ಸಿಸ್ಟಮ್ ನ ಮೈಂಟೈನ್ ಮಾಡೋದು, ಮತ್ತೆ ಕಂಪ್ಲೀಟ್ ಎಂಟೈರ್ ನಮ್ಮ ಬ್ಲಡ್ ಸಿಸ್ಟಮು, ನರ್ವಸ್ ಸಿಸ್ಟಮು, ಮತ್ತೆ ಬೋನ್ ಸಿಸ್ಟಮು, ಏನೇನು ಸಿಸ್ಟಮ್ಸ್ ಇದೆಯೋ ಎಲ್ಲ ಸಿಸ್ಟಮ್ಸ್ ಅನ್ನ ಅದು ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೆ ಅಂತಂದ್ರೆ ನಾವು ಅದಕ್ಕೆ ಪ್ರಾಪರ್ ಆಗಿ ಅದಕ್ಕೆ ನಾವು ಗೈಡೆನ್ಸ್ ಅನ್ನ ಕೊಟ್ರೆ ನಮ್ಮ ಕೆಲಸಗಳು ಯಾಕೆ ಮಾಡೋದಿಲ್ಲ ಅದು? ಓಕೆ ಗುರುಜಿ. ನಮ್ ಬಾಡಿ ನಮ್ ಕೈಯಲ್ಲಿ ಆಗದೆ ಇರೋಂತ ಕೆಲ್ಸಗಳೆಲ್ಲ ಸಬ್ ಕಾನ್ಶಿಯಸ್ ಮಾಡ್ತಾ ಇದೆ ಅಂದ್ಮೇಲೆ ಅದನ್ನ ಯೂಸ್ ಮಾಡ್ಕೊಂಡು ನಮ್ಮ ಗೋಲ್ಸ್ ಅನ್ನ ಯಾವ ತರ ಸಕ್ಸಸ್ ಮಾಡ್ಕೋಬಹುದು, ಸ್ಟಡೀಸ್ ಅಲ್ಲಿ ಯಾವ ರೀತಿ ಸಕ್ಸಸ್ ಆಗ್ಬೋದು ಅನ್ನೋದು ಈಸಿಯಾಗಿ ಮಾಡ್ಕೋಬಹುದು. ಖಂಡಿತ. ಯಾಕಂದ್ರೆ ಅದ್ಭುತವಾದಂತಹ ಶಕ್ತಿ ಇದೆ ನಮ್ಮ ಸುಪ್ತ ಮನಸ್ಸಿಗೆ, ಸಬ್ ಕಾನ್ಶಿಯಸ್ ಮೈಂಡ್ಗೆ. ಆ ಸಬ್ ಕಾನ್ಶಿಯಸ್ ಮೈಂಡ್ ನ ಯೂಸ್ ಮಾಡಿಕೊಂಡು ನಮ್ಮ ಕೆಲಸಗಳನ್ನ ಹೇಗೆ ಮಾಡ್ಕೋಬಹುದು ಅನ್ನೋದೇ ನಾವು ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೇವೆ. ಮೈಂಡ್ ಮ್ಯಾಟ್ರಿಕ್ಸ್ ಮತ್ತೆ ಮೈಂಡ್ ಪವರ್ ಅನ್ನೋ ವರ್ಕ್ಶಾಪ್ಸ್ ಅಲ್ಲಿ ನಾವು ಹೇಳ್ಕೊಡ್ತೇವೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ. ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಡ್ ಆಗಿ ತುಂಬಾ ಅದ್ಭುತವಾಗಿ ನಾವು ಅಲ್ಲಿ ಕೆಲವೊಂದು ಸೀಕ್ರೆಟ್ಸ್ ನ ರಿವೀಲ್ ಮಾಡ್ತೀವಿ. ಹಾಗಾಗಿ ನಾನು ಏನ್ ಮಾತಾಡ್ತಾ ಇದ್ದೀನೋ ಅದು ಕಾನ್ಶಿಯಸ್ ಮೈಂಡ್ ಇಂದ, ನೀವೇನ್ ಕೇಳ್ತಿದ್ದೀರಾ ಅದು ಕಾನ್ಶಿಯಸ್ ಮೈಂಡ್ ಇಂದಾನೆ. ಆದ್ರೆ ಎಷ್ಟೋ ವರ್ಷಗಳಾದ್ರೂ ಕೂಡ ಕೆಲವೊಂದು ವಿಷಯಗಳಾಗೆ ನಾನು ಹೇಳಿರೋದು ನೆನ್ಪಿರ್ತದೆ ನಿಮ್ಗೆ, ಅದು ಸಬ್ ಕಾನ್ಶಿಯಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತದೆ. ಇವತ್ತಿನ ದಿವಸ ವಿದ್ಯಾರ್ಥಿಗಳು ಎಷ್ಟೋ ಶ್ರಮ ವಹಿಸ್ತಾರೆ ಓದೋದ್ರಲ್ಲಿ, ಆದರೂ ಉತ್ತಮವಾದ ಫಲಿತಾಂಶವನ್ನು ತೆಗೆದುಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಫೇಲ್ ಹಾಕುತ್ತಾರೆ. ಅದಕ್ಕೆ ಕಾರಣ ಸರಿಯಾದ ರೀತಿಯಲ್ಲಿ ಪ್ರಿಪ್ರೇಷನ್ ಆಗದೆ ಇರೋದಕ್ಕೆ. ನೆಕ್ಸ್ಟ್ ಪಾಡ್ಕಾಸ್ಟ್ನಲ್ಲಿ ಸ್ಟೂಡೆಂಟ್ಸ್ ಸ್ಟಡಿ ಬಗ್ಗೆ ಅದರ ಟಿಪ್ಸ್ ಬಗ್ಗೆನೇ ಗುರೂಜಿ ಜೊತೆ ಸಿಗೋಣ ಅಂತ ಹೇಳುತ್ತಾ ಧನ್ಯವಾದಗಳು.